ಕಳಿಸಿದ್ರಲ್ಲದು? ಇದು 2016 ಸರ್. 16 ಓಮಿನಿ ವ್ಯಾನಾ? ಹಾಂ, ಓಮಿನಿ ವ್ಯಾನ್ ರೀ ಅದು. ಎಲ್ಲ ಓಡಾ? ಹಾಂ, ಎಲ್ಲ ಬೋರ್ಡ್ ರೀ. ಓಕೆ. 16 ಮಾಡಲು. ಓನರ್ ಎಷ್ಟಾಗಿದೆ ಸರ್? ಸಿಂಗಲ್ ಓನರ್ ಐತೆ ಸರ್. ಸಿಂಗಲ್ಲು? ಹೌದು ರೀ, ಹೌದು. ಎಷ್ಟು ಓಡಿದೆ ಗಾಡಿ? ಅದು 98,000 ಹೊಡೆಯುತ್ತೆ ಸರ್. 98,000? ಹ್ಞೂ ಸರ್. ಏನು ಶೋರೂಮ್ ಹಿಸ್ಟ್ರಿನಾ ಅಥವಾ ಹೊರಗಡೆನಾ? ಶೋರೂಮ್ ಹಿಸ್ಟ್ರಿನೇ ಐತೆ ಸರ್. ಶೋರೂಮ್ ಹಿಸ್ಟ್ರಿ ಇದೆಯಾ? ಹೌದು, ಹೌದು. ಓಕೆ. ಎಷ್ಟು ಸೀಟ್ರ್ ಗಾಡಿ ಇದು? ಇದು 5 ಸೀಟ್ರ್ ಗಾಡಿ ಸರ್. 5 ಸೀಟ್ರು? 5 ಸೀಟ್. ಅಂದರೆ ಹಿಂದ್ಗಡೆ ಏನಾದರೂ ಎಕ್ಸ್ಟ್ರಾ ಸೀಟ್ ಹಾಕ್ಸ್ಕೊಂಡಿದಾರಾ? ಹಾಂ, ಎಕ್ಸ್ಟ್ರಾ ಸೀಟ್ ಐತೆ ಸರ್. 8 ಸೀಟ್ರ್ ಕುಂದ್ರಬೋದು ರೀ. 8 ಜನ ಟೋಟ್ಲಿ ಡ್ರೈವರ್ ಸೇರಿ 8 ಜನ ಕುಂದ್ರಬೋದು. ಅಂದರೆ ಇದು RC ಕಾರಣಾಗ 5 ಸೀಟ್ರ್ ಐತೆ ಕೆಪಾಸಿಟಿ. ಓಕೆ. ಈಗೆಲ್ಲ ಬೋರ್ಡ್ ಅಂದರೆ ಈಗ FC ಇನ್ಸೂರೆನ್ಸು, ಟ್ಯಾಕ್ಸು, ಪರ್ಮಿಟು ಎಲ್ಲ ಇದಾವೆ ರನ್ನಿಂಗು? ಎಲ್ಲ ಐತೆ ರೀ. ಒಂದು 8-9 ತಿಂಗಳು ಆಯ್ತು ಸರ್. ಯಾವುದು? ಎಲ್ಲದು ಇದು ಇನ್ಶೂರೆನ್ಸ್ ಆಯಿತು, ಆಮೇಲೆ FC ಆಯಿತು, ಹೊಳ್ಳಿ ರೋಡ್ ಟ್ಯಾಕ್ಸ್ ಆಯಿತು. ಓಕೆ. ಎಷ್ಟು ಬರುತ್ತೆ ಸರ್ ಟ್ಯಾಕ್ಸು? ಅದು ಟ್ಯಾಕ್ಸು ವರ್ಷಕ್ಕೊಮ್ಮೆ ಬರುತ್ತೆ ಸರ್. ಅದು ಅದೇ ವರ್ಷಕ್ಕೆ ಎಷ್ಟು ಬರ್ಬೋದು? ಏನೋ ಒಂದು 1,500-2,000 ಬರುತ್ತಾ? 3,000 ಬರುತ್ತಾ? 3,000 ರೂಪಾಯಿ ಸನಿಗೆ ಬರುತ್ತೆ ಸರ್. 3,200-1,000. ಓಕೆ. ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ? ಟಯರ್ ಒಂದು 70% ಐತೆ ಸರ್. 4? 70% ಐತೆ. ಸ್ಟೆಪ್ನಿ ಐತಾ? ಹಾಂ, ಸ್ಟೆಪ್ನೇ ಐತೆ ಸರ್. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆ? ಏನು ರೀಪೇಂಟು, ಆಕ್ಸಿಡೆಂಟು, ರೀಪೇಂಟ್ ಆ ಥರ ಟಚಪ್ಪು? ಇಲ್ಲ ಸರ್, ಎಲ್ಲ ಒರಿಜಿನಲ್ ಪೇಂಟ್ ಐತೆ ಸರ್. ಒರಿಜಿನಲ್ ಪೇಂಟ್ ಆಗಿದೆ? ಹ್ಞೂ ಸರ್. ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗೈತಾ? ಹಾಂ, ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗೈತೆ ಸರ್. ಇಂಜಿನ್ ಕಂಡೀಷನು? ಇಂಜನ್ ಕಂಡೀಷನ್ ಓಕೆ, ಫುಲ್ ಕಂಡೀಷನ್ ಐತೆ ಸರ್. ಫುಲ್ ಕಂಡೀಷನ್ ಆಗಿದೆಯಾ? ಫುಲ್ ಕಂಡೀಷನ್. MPF ಇಂಜಿನ್ ಅಲ್ಲ? MPF ಇಂಜನ್ ರೀ. LPG ಅಪ್ರೂವಲ್ ಐತೆ ಸರ್. LPG ಇದೆಯಾ? ಹ್ಞೂ ಸರ್. ಅಂದರೆ RC ಕಾರ್ಡಲ್ಲಿ ಎಂಟ್ರಿ ಆಗಿದೆಯಾ? ಹಾಂ, ಎಂಟ್ರಿ ಐತೆ ಸರ್. ಓಕೆ. LPG ಎಷ್ಟು ಲೀಟ್ರದ್ದು ಇರೋದು? ಅದು 28 kg ಸರ್. 28 kgನಾ? ಕೆಜಿನ ಸರ್. ಹ್ಞೂ ಸರ್. ಓಕೆ. ಈಗ ಅಂದರೆ ಎರಡರಲ್ಲೂ ರನ್ನಿಂಗ್ ಇದೆ ಗಾಡಿ? ಹಾಂ, ಎರಡಾಗ ರನ್ನಿಂಗ್ ಐತೆ ಸರ್. ಓಕೆ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವಾ? ಹಾಂ, ಕಲರ್ಸ್ ಚೆನ್ನಾಗೈತೆ ಸರ್. ಕವರ್ ಏನು ಹರಿದಿಲ್ಲ ಸರ್. ಹಾಂ. ಎಲ್ಲಿ ಲಾಸ್ ಆಗಿಲ್ಲ, ಕ್ಲಿಯರ್ ಅದ. ಓಕೆ. ಏನಾದರೂ ಬಂಪರು ಕೆರಿಯರ್ ಇದಾವ ಗಾಡೀಲಿ? ಇಲ್ಲ ಸರ್, ಗಾಡಿಯಾಗ ಏನೈತೆ ಅದೆಷ್ಟು ಸರ್. ಶೋರೂಮ್ ಫಿಟ್ಟಿಂಗ್? ಹೌದು. ಓಕೆ. ಇವ್ರು ಏನಾದರೂ ಎಕ್ಸ್ಟ್ರಾ ಆಡಿಯೋ ಆ ಥರ ಏನು ಹಾಕ್ಸ್ಕೊಂಡಿದಾರ? ಐತೆ ಸರ್. ಅಂತ ಹೈಯೆಸ್ಟ್ ಏನಿಲ್ಲ ರೀ. ಸಿಂಪಲ್ ಮ್ಯೂಸಿಕ್ ಸಿಸ್ಟಮ್ ಐತಿ. ನಾರ್ಮಲ್ ಆಗಿದೆ? ನಾರ್ಮಲ್ ಆಗಿದೆ ಸರ್. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ ಸರ್? ಇಲ್ಲ ಸರ್, ಕ್ಲಿಯರ್ ಆಗೈತೆ ಸರ್ ಎಲ್ಲ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರೆಕಾರ್ಡ್ಸ್ ಒರಿಜಿನಲ್ ಇದಾವ? ಹಾಂ, ಒರಿಜಿನಲ್ ಅದ ಸರ್ ಎಲ್ಲ. ಓಕೆ. ಗಾಡಿ ಇರೋದೆಲ್ಲಿ ಸರ್ ಇದು? ಗಾಡಿ ಹಾವೇರಿಂದ ಒಂದು 10 ಕಿಲೋಮೀಟ್ರ್ ಸರ್. ಓಕೆ. ಹಾವೇರಿ ಸಿಟಿಯಿಂದ 10 ಕಿಲೋಮೀಟ್ರ್ ಆಗುತ್ತೆ? 10 ಕಿಲೋಮೀಟ್ರ್ ಆಗುತ್ತೆ. ಯಾವ ಊರು? ಅದು ಗುಟ್ಲಾ ಅಂತ ಸರ್. ಗುಟ್ಲಾ? ಹ್ಞೂ ಸರ್. ಏನು ಹೇಳ್ತಾರೆ ಗಾಡಿ ರೇಟು? ಅದು 2,15,000 ರೂಪಾಯಿ ಹೇಳ್ತಾರೆ ಸರ್. 2,15,000? 15,000. ಕಡಿಮೆ ಆಗುತ್ತಾ? ಹಾಂ, ಕಡಿಮೆ ಆಗುತ್ತೆ ಸರ್. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಕಾಂಟ್ಯಾಕ್ಟ್ ನಂಬರ್ ಇದನ್ನ ಹಾಕಿ ಸರ್. ಓಕೆ ಸರ್, ಆಯಿತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನಿಮಗೆ. ಅದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ಅವರು ಹೇಳಿರೋ ರೇಟು ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಇನ್ನೂ ಕಡಿಮೆನೂ ಮಾಡ್ತಾರಂತ ಹೇಳ್ತಿದ್ದಾರೆ. ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ನಾವು ಕೂಡ ರಿಸೀವ್ ಮಾಡೋದಿಲ್ಲ. ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದರೂ ಲೈಕ್ ಕೊಡೋದು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.